ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ವಿದ್ಯಾರ್ಥಿಯೊಬ್ಬನನ್ನು ಕೌನ್ಸಿಲಿಂಗ್ ಮಾಡುತ್ತಾ, ಹೇಗೂ ದ್ವಿತೀಯ PUCಯಲ್ಲಿ ಇದೆಯಲ್ಲ, ನಿನ್ನ ಶಿಕ್ಷಣದ ಮುಖ್ಯ ಉದ್ದೇಶವೇನು, ನಿನ್ನ ಗುರಿ ಏನು ಎಂದು ಕೇಳಿದೆ. ಅವನು ಮೊದಲು ಹೇಳುವುದಿಲ್ಲ ಎಂದೇ ಹಠ ಹಿಡಿದ. ಹಾಗಾದರೆ ಇವನಲ್ಲಿ ತುಂಬ ದೊಡ್ಡ ಗುರಿಯೇ ಇರಬಹುದು ಎಂಬ ಕುತೂಹಲದಿಂದ, ಪರವಾಗಿಲ್ಲ ಹೇಳು ಎಂದೆ. ಆತ, ನಿಮ್ಮಲ್ಲಿ ಹೇಳಿದರೆ ಆ ಗುರಿ ಎಲ್ಲರ ಕಿವಿಗೂ ಹೋಗಿ ನಂತರ ಆ ಗುರಿ ಈಡೇರದೇ ಇರಬಹುದು ಅಂದ. ನನಗೂ ಈತನ ಈ ಜಿಗುಟು ಸ್ವಭಾವದ ಬಗ್ಗೆ ತುಸು ಕೋಪ ಬಂದರೂ, ಇರಲಿ ಹೇಳು, ನಾನು ಯಾರಿಗೂ ಹೇಳುವುದಿಲ್ಲ ಎಂದೆ. ಆತ ಇನ್ನೂ 5-6 ನಿಮಿಷ ಮೌನವಾಗಿ ಕುಳಿತಿದ್ದ. ಈತ ನನ್ನ ತಾಳ್ಮೆ ಪರೀಕ್ಷಿಸುತ್ತಿದ್ದಾನೋ ಎನಿಸಿದರೂ, ಇರಲಿ ಹೇಳಪ್ಪ ಅಂದೆ. ಇಲ್ಲ ಮೇಡಮ್, ನಾನು ಇರಿಸಿದ ಗುರಿಯನ್ನು ಈಗ ನಿಮ್ಮ ಎದುರು ಹೇಳಿದರೆ ನೀವು 5-6 ವರ್ಷಗಳ ನಂತರ ಸಿಕ್ಕಿದಾಗ ಆ ಗುರಿಯನ್ನು ನಾನು ಸಾಧಿಸದಿದ್ದರೆ ನಿಮಗೆ ಬೇಜಾರಾಗುವುದಿಲ್ಲವೇ ಎಂದು ಆತ ತಿರುಗಿ ನನಗೇ ಪ್ರಶ್ನಿಸಿದಾಗ, ಹಾಗಾದರೆ ನೀನು ನಿನ್ನ ಕಾಲೇಜು ಜೀವನದಲ್ಲಿ ಯಾವುದೇ ಗುರಿಯನ್ನು ಇಟ್ಟುಕೊಂಡಿಲ್ಲ ಎಂದಾಯಿತು ಎಂದೆ. ಇಲ್ಲ ಎಂದೇ ಉತ್ತರಿಸಿದ. ಈ ಇಲ್ಲ ಎಂದು ಉತ್ತರಿಸಿದ ಈ ವಿದ್ಯಾರ್ಥಿ ಸಿಂಗಲ್ ಮಾರ್ಕ್ಸ್ ತೆಗೆಯುವ ಹಾಗೆ ಕ್ಲಾಸಿಗೆ ಅನವಶ್ಯಕ ಗೈರು ಹಾಜರಾಗುವ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಒಬ್ಬನಾಗಿದ್ದ. ಹಾಗಾದರೆ ಪ್ರತಿ ವರ್ಷದ ವಿದ್ಯಾಭ್ಯಾಸದ ಗುರಿ ಏನಾಗಿರಬೇಕು ಎಂಬುದು ಬಹುಶಃ ನಿಮ್ಮೆಲ್ಲರ ಪ್ರಶ್ನೆಯಾಗಿರಬಹುದು. ಹೌದು, ನನ್ನ ಈ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹೌದು ವಿದ್ಯಾರ್ಥಿಗಳೇ, ಇಡೀ ವಿದ್ಯಾರ್ಥಿ ಜೀವನದ ಗುರಿ ಒಂದು ಶಿಖರವಾದರೆ, ಪ್ರತಿ ವರ್ಷದ ವಿದ್ಯಾಭ್ಯಾಸ ಎಂದರೆ ಆ ಗುರಿಯೆಡೆಗೆ, ಅಂದರೆ ಆ ಶಿಖರದೆಡೆಗೆ ಸಾಗಿಸುವ ಮೆಟ್ಟಿಲುಗಳು ಇದ್ದಂತೆ. ಪ್ರತಿಯೊಂದು ಮೆಟ್ಟಿಲನ್ನು ಸಮರ್ಪಕವಾಗಿ ಏರಿದಾಗ ಮಾತ್ರ ಶಿಖರವನ್ನು ತಲುಪುವುದು ಸಾಧ್ಯವಾಗುವಂತೆ, ವರ್ಷದ ವಿದ್ಯಾಭ್ಯಾಸ ಸಾಂಗವಾದಾಗ ಮಾತ್ರ ವಿದ್ಯಾರ್ಥಿ ಜೀವನದ ಗುರಿ ಸಾಧಿಸಲು ಸುಲಭವಾಗುತ್ತದೆ. ಸಾಮಾನ್ಯವಾಗಿ ಹೊಟ್ಟೆಪಾಡಿನ ದೃಷ್ಟಿಯಿಂದಲೇ ನಾಳೆ ಡಾಕ್ಟರ್ ಆಗಬೇಕು, CA ಮಾಡಬೇಕು, ಸಾಹಿತಿ ಆಗಬೇಕು ಅಥವಾ ಶಿಕ್ಷಕನಾಗಬೇಕು, ಹೀಗೆಲ್ಲ ದೂರಾಲೋಚನೆಗಳಿಂದಲೇ ಕಲಿಕೆಯ ದಾರಿಯನ್ನು ವಿದ್ಯಾರ್ಥಿ ಆರಿಸಿಕೊಳ್ಳುತ್ತಾನೆ. ಡಾಕ್ಟರ್ ಆಗುವ ಅಥವಾ ವೈದ್ಯನಾಗುವ ಮಹತ್ವಾಕಾಂಕ್ಷೆ ಇರುವ ವಿದ್ಯಾರ್ಥಿ ವಿಜ್ಞಾನವನ್ನು ತೆಗೆದುಕೊಳ್ಳುತ್ತಾನೆ. CA ಮಾಡಬೇಕು ಅನ್ನುವಂಥ ಹಂಬಲ ಇರುವ ವಿದ್ಯಾರ್ಥಿ ವಾಣಿಜ್ಯ ಶಾಸ್ತ್ರವನ್ನು ಆಯ್ದುಕೊಳ್ಳುತ್ತಾನೆ. ಸಾಹಿತಿ ಆಗಬೇಕು ಅಥವಾ ಶಿಕ್ಷಕನಾಗಬೇಕು ಅನ್ನುವಂತಹ ವಿದ್ಯಾರ್ಥಿ ಆತ ಭಾಷಾಧ್ಯಯನಕ್ಕೆ ತೊಡಗುತ್ತಾನೆ. ಇಲ್ಲಿ ಶ್ರೇಷ್ಠವಾದ ವೈದ್ಯನಾಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಥವಾ ಒಂದು ಬ್ಯಾಂಕ್ನ ಮ್ಯಾನೇಜರ್ ಆಗಬೇಕು ಅಥವಾ ದೊಡ್ಡ ಶಿಕ್ಷಕನಾಗಬೇಕು, ಸಾಹಿತಿ ಆಗಬೇಕು, ಅದೆಲ್ಲ ಗುರಿ. ಆದರೆ ವರ್ಷದ ಸಮೀಪದ ಗುರಿ ಆಯಾಯ ವರ್ಷದ ವಿದ್ಯಾಭ್ಯಾಸದಲ್ಲಿ ಅವರವರ ಆಸಕ್ತಿಯ ವಿಚಾರದಲ್ಲಿ, ಅಂದರೆ ಈಗ ವೈದ್ಯನಾಗುವವ ವಿಜ್ಞಾನದಲ್ಲಿ, CA ಮಾಡುವವನು ವಾಣಿಜ್ಯ ಶಾಸ್ತ್ರದಲ್ಲಿ, ಶಿಕ್ಷಕನಾಗುವವನು ಅಥವಾ ಸಾಹಿತಿಯಾಗುವವನು ಸಾಹಿತ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವುದೇ ಆಗಿದೆ. ಹಾಗಾದರೆ ಶಿಕ್ಷಣ ಕ್ರಮದ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳೇ ಉತ್ಕೃಷ್ಟತೆಯ ಅಳತೆಗೋಲುಗಳು ಹೌದೇ? ಹೌದು. ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದು ಆ ವಿದ್ಯಾರ್ಥಿಯ ವಾರ್ಷಿಕ ಗುರಿ ಆಗಿರಬೇಕು. ಹಾಗಾದರೆ ಈ ಅಂತಿಮವಾದಂತಹ ಗುರಿ ನಿರ್ಧಾರ, ಅಂದರೆ ವಾರ್ಷಿಕ ಗುರಿ ನಿರ್ಧಾರ ಅಷ್ಟು ಅವಶ್ಯವೇ? ಹೌದು. ಯಾವಾಗಲೂ ಗುರಿ ಇಲ್ಲದ ಬದುಕು ಒರೆಯಿಲ್ಲದ ಕತ್ತಿಯಂತೆ, ಚುಕ್ಕಾಣಿ ಇಲ್ಲದ ಹಡಗಿನಂತೆ, ಹಾಗೆ ದಾರವಿಲ್ಲದ ಪಟದಂತೆ, ಹೀಗೆ ಅನಾಹುತವನ್ನು ಆಹ್ವಾನಿಸುವಂಥದ್ದು, ಕೇಡನ್ನು ಉಂಟು ಮಾಡುವಂಥದ್ದು. ಈಗ ಬಸ್ಸನ್ನು ಹತ್ತುವಂತಹ ಪಯಣಿಗನಿಗೆ ತಾನು ಎಲ್ಲಿಗೆ ಹೋಗಬೇಕು ಎಂಬುದು ತಿಳಿದಿರಬೇಕು. ಹಾಗೆ ವಿದ್ಯಾರ್ಥಿಗೆ ತನ್ನ ಗುರಿ ಏನು ಎಂಬುದರ ತಿಳಿವು ಇರಲೇಬೇಕು. ಈಗಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಗುರಿಯೇ ಇಲ್ಲ. ತಾವು ಯಾಕೆ ಶಾಲೆ ಕಾಲೇಜುಗಳಿಗೆ ಹೋಗುತ್ತಿದ್ದೇವೆ ಎಂದೇ ಅವರಿಗೆ ತಿಳಿಯದು. ಗೊತ್ತು ಗುರಿ ಇಲ್ಲದ ಅವರ ಮರ್ಕಟ ಮನಸ್ಸು ಅವರನ್ನು ಬೇಡದೇ ಇರುವಂತಹ ಕೆಟ್ಟ ಚಟಗಳ ದಾಸರನ್ನಾಗಿಸಿ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸುತ್ತಿವೆ ಎಂಬುದು ವಿಚಿತ್ರವಾದರೂ ಸತ್ಯ. ಹೌದು, ಗುರಿ ನಿರ್ಧಾರ ಎನ್ನುವುದು ಕೇವಲ ಭ್ರಮೆ, ಕಲ್ಪನೆಗಳ ನೆರಳಿನಲ್ಲಿ ಆಗುವಂತಹ ಕೆಲಸ ಅಲ್ಲ. ಅದು ಅವರವರ ಈವರೆಗಿನ ಸಾಧನೆ ಆಸಕ್ತಿಗಳ ಹಿನ್ನೆಲೆಯಲ್ಲಿ ಆಗಬೇಕಾದ ಕೆಲಸ.
ಅವರಿವರ ಅನುಕರಣೆ ಪ್ರೇರಣೆಗಳಲ್ಲಿ ಪ್ರಯೋಜನಕ್ಕೆ ಬಾರವು. ಗಣಿತದಲ್ಲಿ ಕಳೆದ ವರ್ಷ ಪಾಸ್ ಮಾರ್ಕನ್ನಷ್ಟೇ ಗಳಿಸಿದ ವಿದ್ಯಾರ್ಥಿ ಈ ವರ್ಷ ಲೆಕ್ಕದಲ್ಲಿ ಹೆಚ್ಚು ಮಾರ್ಕ್ ಗಳಿಸಬೇಕು ಎಂದೆಣಿಸಿದರೆ ಅದು ಅಸ್ಪಷ್ಟ ಗುರಿಯಾಗುತ್ತದೆ. 100ಕ್ಕೆ 100 ಮಾರ್ಕ್ ಗಳಿಸಬೇಕು ಎಂದು ಎಣಿಸಿದರೆ ಅದು ಅಸಮರ್ಪಕ ಗುರಿಯಾದೀತು. ಜಗಲಿ ಹಾರದವ ಗಗನ ಹಾರುವ ಮಾತೆಯಲ್ಲಿ ಅಲ್ಲವೇ? ಆದ್ದರಿಂದ ಅಂಥ ವಿದ್ಯಾರ್ಥಿ ಮೊದಲು ಗಣಿತದಲ್ಲಿ ಪ್ರಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಗುರಿ ಇಟ್ಟುಕೊಳ್ಳಬೇಕು. ಮೊದಲ ಪರೀಕ್ಷೆಯಲ್ಲಿ ಆತ ಅದನ್ನು ಸಾಧಿಸಿದಲ್ಲಿ ಆ ಗುರಿಗೆ ಬಡ್ತಿ ಕೊಟ್ಟು ಮುಂದಿನ ಪರೀಕ್ಷೆಯಲ್ಲಿ 80 ಅಂಕ ಗಳಿಸುವ ಗುರಿಯನ್ನು ಇಟ್ಟುಕೊಳ್ಳಬೇಕು. ಅದು ಕೈಗೂಡಿದಾಗ ಮಾತ್ರ ಅಂತಿಮ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಬೇಕು ಎಂಬ ಆತನ ಗುರಿಗೆ ಬೆಲೆ ಬಂದೀತು. ಆದ್ದರಿಂದ ಕೇವಲ ಭ್ರಮೆಗೆ ಅಧೀನರಾಗಿ ಹಗಲು ಕನಸು ಕಾಣುತ್ತಾ ಗುರಿ ನಿರ್ಧಾರ ಮಾಡುವುದರಿಂದ ಫಲವಿಲ್ಲ. ನೀವು ಕಲಿಯುವ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರಗಳಲ್ಲಿಯೂ ಪಠ್ಯೇತರ ಚಟುವಟಿಕೆಗಳಲ್ಲೂ ವರ್ಷದ ಮೊದಲಿಗೆ ಈ ವರ್ಷ ಇದರಲ್ಲಿ ನಾನು ಸಾಧಿಸಬೇಕು ಎಂಬ ನಿರ್ಧಾರ ಮಾಡಿ ಒಂದು ಪುಸ್ತಕದಲ್ಲಿ ಅವುಗಳನ್ನೆಲ್ಲ ಬರೆದಿಡಿ. ಹೀಗೆ ಬರೆದಿಡುವುದರಿಂದ ಬರೆದಿಟ್ಟದ್ದನ್ನು ಆಗಾಗ ನೋಡಲು ಅನುಕೂಲವಾಗಿ ಪದೇ ಪದೇ ಗುರಿಯನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಆ ಗುರಿಯ ಚಿತ್ರ ನಿಮ್ಮ ಮನದಲ್ಲಿ ಸ್ಪಷ್ಟವಾಗಿ ಮೈದಳೆಯಲು ಅನುಕೂಲವಾಗಿ ಸಾಧಿಸುವ ಉತ್ಕಟ ಇಚ್ಛೆ ನಿಮ್ಮಲ್ಲಿ ಹೊಮ್ಮಲು ಪ್ರೇರಕವಾಗುತ್ತದೆ. ಹಾಗಾಗಿ ಗುರಿಯ ಅಚಲ ನಿಲುವು ನಿಮ್ಮಲ್ಲಿ ಮೂಡಿತು ಎಂದರೆ ವರ್ಷಾಂತ್ಯದ ಸಾಧನೆಯ ಫಸಲಿಗೆ ಬೀಜ ಬಿತ್ತಿದಂತೆ ಎಂಬುದನ್ನು ಮರೆಯದಿರಿ. ಹಾಗಾದರೆ ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡಿದೆಯೇ? ನಿಜವಾಗಿಯೂ ಆ ಯಶಸ್ಸಿನ ಅಳತೆಗೋಲು ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿಕೊಂಡಾಗ ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ. ವಿದ್ಯಾರ್ಥಿ ಜೀವನದ ಉದ್ದೇಶವೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಬೌದ್ಧಿಕ, ನೈತಿಕ ಹಾಗೂ ಆಧ್ಯಾತ್ಮಿಕ, ದೈಹಿಕ ವಿಕಸನ. ಪರೀಕ್ಷೆ ಎಂಬುದು ನಿಜವಾಗಿಯೂ ಈ ಬಗೆಯ ವಿಕಸನದ ಮೌಲ್ಯಮಾಪನಕ್ಕೆ ಒಂದು ಅವಕಾಶ ಅಷ್ಟೇ. ವಿದ್ಯಾರ್ಥಿಯ ಬುದ್ಧಿ ಶಕ್ತಿಗಿಂತಲೂ ಸ್ಮರಣ ಶಕ್ತಿಯನ್ನಷ್ಟೇ ಒರೆಗಲ್ಲಿಗೆ ಹಚ್ಚುವಂತವು. ಆದ್ದರಿಂದ ಅವು ವಿದ್ಯಾರ್ಥಿ ಜೀವನದ ಯಶಸ್ಸಿನ ಅಳತೆಗೋಲು ಆಗಲಾರವು. ಆದ್ದರಿಂದಲೇ ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡು ಇಲ್ಲ. ಆದರೆ ಒಕ್ಕಣ್ಣ ರಾಜ್ಯದಲ್ಲಿ 2 ಕಣ್ಣಿರುವವರು ಒಂದನ್ನು ಮುಚ್ಚಿಕೊಳ್ಳಬೇಕಾದಂತೆ ಇಂದಿನ ಪರಿಸ್ಥಿತಿಯಲ್ಲಿ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆಯೇ ವಿದ್ಯಾರ್ಥಿ ಜೀವನದ ಯಶಸ್ಸನ್ನು ಅಳೆಯುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡಿರುವುದು ಹೌದು. ನಿಜವಾಗಿಯೂ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯೇ ವಿದ್ಯಾರ್ಥಿ ಜೀವನದ ಯಶಸ್ಸಿನ ಅಳತೆಗೋಲು. ಇನ್ನೂ ಒಂದು ಪ್ರಶ್ನೆ ಇದೆ. ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಜನೆ ಮುಖ್ಯವೇ? ಪದವಿ ಗಳಿಸುವುದು ಮುಖ್ಯವೇ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇರ್ಬೋದು. ಗಿಡವು ಸೊಂಪಾಗಿ ಬೆಳೆಯುವುದು ಮುಖ್ಯವೇ? ಹೂ ಬಿಟ್ಟು ನಲಿಯುವುದು ಮುಖ್ಯವೇ ಎಂದರೆ ಏನೆನ್ನಬೇಕು? ಸೊಂಪಾಗಿ ಬೆಳೆದುದರ ಪರಿಣಾಮವೇ ಹೂ ಬಿಟ್ಟು ನಲಿಯುವುದು. ಅದೇ ರೀತಿ ಜ್ಞಾನಾರ್ಜನೆಯ ಪರ್ಯಾಪ್ತತೆಗೆ ಸಲ್ಲುವ ಪುರಸ್ಕಾರವೇ ಪದವಿ. ಬೆಳೆಯದೇ ಹೂ ಬಿಡಲು ಸಾಧ್ಯವಿಲ್ಲ ಎಂಬಂತೆ ಜ್ಞಾನಾರ್ಜನೆಯಿಲ್ಲದೆ ಪದವಿ ಪ್ರಾಪ್ತಿ ಅದು ಕನಸೇ ಸರಿ. ಕೆಲವೊಮ್ಮೆ ಗಿಡಗಳು ಅಥವಾ ಮರಗಳು ಸೊಂಪಾಗಿ ಬೆಳೆದರೂ ಹೂ ಬಿಡದಿರುವ ಮರಗಳಂತೆ ಸ್ವಪ್ರಯತ್ನದಿಂದ ಜ್ಞಾನಾರ್ಜನೆ ಮಾಡಿದರೂ ಪರೀಕ್ಷೆಗೆ ಕೂರದೆ ಪದವಿ ಗಳಿಸದವರು ಇರಬಹುದು. ಹಳೆ ತಲೆಮಾರಿನ ಧೀಮಂತರು ಅನೇಕರು ಈ ಸಾಲಿಗೆ ಸೇರುವವರು. ಆದರೆ ಇಂದಿನ ಕಷ್ಟ ಬೇಡ ಎಂಬಾಸೆ, ಕಡು ಸುಖದ ಕಾಂಬಾಸೆ. ಈ ಯುಗದಲ್ಲಿ ಪದವಿಗೆ ಅಲ್ಲ, ಪದವಿಯ ಸರ್ಟಿಫಿಕೇಟ್ಗೆ ಉದ್ಯೋಗ ಅನ್ವೇಷಣೆಯಲ್ಲಿ ಪ್ರಾಧಾನ್ಯ. ಆದುದರಿಂದ ಪದವಿ ಅಥವಾ ಪದವಿಯ ಪ್ರಮಾಣ ಪತ್ರಗಳು ಮಾರಾಟಕ್ಕೆ ಸಿಗತೊಡಗಿವೆ ನಿಜ. ಆದರೆ ಜ್ಞಾನಾರ್ಜನೆ ಇಲ್ಲದ ಪದವಿ ಎಂಬುದು ನೀರಿಲ್ಲದ ಬಾವಿಯಂತೆ ನಿರರ್ಥಕವಾದುದು ಎಂಬುದು ಕೂಡ ನಿಮಗೆ ನೆನಪಿರಬೇಕು. ಹಾಗಾದರೆ ಎಣಿಸಿಕೊಂಡ ಗುರಿಯನ್ನು ಸಾಧಿಸುವಂತಹ ಬಗೆ ಹೇಗೆ? ಹೌದು, ನಾನು ಫಸ್ಟ್ ಕ್ಲಾಸ್ ಬರಬೇಕು, ಹಾಗಾಗಬೇಕು, ಹೀಗಾಗಬೇಕು ಎಂಬೆಲ್ಲ ಗುರಿಯನ್ನೇನೋ ಎಲ್ಲರೂ ಎಣಿಸಿಕೊಳ್ಳಬಹುದು. ಆದರೆ ಎಲ್ಲರೂ ಫಸ್ಟ್ ಕ್ಲಾಸ್ ಬರುವುದಿಲ್ಲವಲ್ಲ.
ಹೆಚ್ಚಿನವರು ಅದನ್ನು ಸಾಧಿಸುವಲ್ಲಿ ವಿಫಲರಾಗುತ್ತಾರಲ್ಲ, ಇದಕ್ಕೇನು ಕಾರಣಗುತ್ತೆ? ಹೆಚ್ಚಿನವರು ಗುರಿಯನ್ನು ಎಣಿಸಿಕೊಂಡೊಡನೆಯೇ ಆ ಗುರಿಯೇ ವರ್ಷಾಂತ್ಯದಲ್ಲಿ ಬಂದು ಪ್ರತ್ಯಕ್ಷವಾಗುತ್ತದೆ ಎಂದು ಭ್ರಮಿಸುತ್ತಾರೆ. ಇನ್ನು ಕೆಲವರು ಆ ಗುರಿಯನ್ನು ಯೋಚನೆ ಮಾಡಿಕೊಂಡೇ ಗುರಿ ಸೇರಿದ ಹಗಲು ಕನಸನ್ನು ಕಾಣುತ್ತಾ ದಿನ ಕಳೆಯುತ್ತಾರೆ. ಹೇಗೆ ಮಾವಿನ ಗೊರಟನ್ನು ತೋಟದಲ್ಲಿ ಬಿತ್ತಿದರೆ ಸಾಕು, ವರ್ಷಾಂತ್ಯದಲ್ಲಿ ಆ ಮರವು ಸಮೃದ್ಧ ಫಲಗಳನ್ನು ಕೊಡುತ್ತದೆ ಎಂದು ಭ್ರಮಿಸುವಂತೆ ಇದು. ಸಮೃದ್ಧ ಫಲ ಬರುವಂತಾಗಲು ಆ ಬೀಜ ಮೊಳೆತು ಬೆಳೆಯುವಂತೆ ವರ್ಷವಿಡೀ ಅದಕ್ಕೆ ಸಾರವತ್ತಾದ ಗೊಬ್ಬರ ಹಾಕಿ ನೀರನ್ನು ಹಾಕಿ ಅದನ್ನು ಪೋಷಿಸಬೇಕು. ಹಾಗೆ ಹಕ್ಕಿಗಳ ದನಕರುಗಳ ಬಾಯಿಗೆ ಬೀಳದಂತೆ ಆ ಮರವನ್ನು ಪೋಷಿಸಬೇಕು. ಹಾಗೆ ಪೋಷಿಸಿದರೆ ಮಾತ್ರ ಒಳ್ಳೆಯ ಫಸಲು ಕೈಗೆ ಬಂದಿತು. ಅದೇ ರೀತಿ ಎಣಿಸಿದ ಗುರಿ ಸಾಧಿತವಾಗಲು ವರ್ಷದುದ್ದಕ್ಕೂ ಆ ಕಡೆಗೆ ಹೆಚ್ಚು ಗಮನ ಹರಿಸಿ ವಿಶೇಷ ಏಕಾಗ್ರತೆಯಿಂದ ಅರಿತು ಅಭ್ಯಸಿಸಬೇಕು. ಓದಿ ಬರೆಯಬೇಕು, ಚಿಂತನ ಮಂಥನ ಮಾಡಬೇಕು. ಒಟ್ಟಿನಲ್ಲಿ ಸತತ ಪ್ರಯತ್ನದ ದಾರಿಯನ್ನು ತುಳಿಯಬೇಕು. ಗುಡ್ಡದ ತುದಿ ಸೇರಲು ಪ್ರತಿಯೊಂದು ಮೆಟ್ಟಿಲನ್ನು ಎಚ್ಚರದಿಂದ ಏರಲೇಬೇಕಾದಂತೆ ಆ ಗುರಿ ಸೇರಲು ದಿನದಿನವೂ ನಿಷ್ಠೆಯಿಂದ ಪ್ರಯತ್ನಶೀಲರಾಗಬೇಕು ಅಥವಾ ಸಾಧನೆಯಲ್ಲಿ ತೊಡಗಲೇಬೇಕು. ಸರಪಳಿಯೊಂದು ಬಲವಾಗಬೇಕಾದರೆ ಅದರ ಒಂದೊಂದು ಸೇರಿಕೆಯೂ ಕೂಡ ಬಲವಾಗಿರಬೇಕು. ಹಾಗೆ ಇಡೀ ವರ್ಷದ ಸಾಧನೆ ಸಮರ್ಪಕವಾಗಲು ದಿನದ ಗಂಟೆಯ ನಿಮಿಷದ ಸಾಧನೆಯೂ ಕೂಡ ಸಮರ್ಪಕವಾಗಿರಬೇಕು. ತಪಸ್ವಿಯೊಬ್ಬ ತನ್ನ ಗುರಿ ಸೇರಲು ದಿನದಿನವೂ ಹೊಸ ಉತ್ಸಾಹದಿಂದ ತಪೋನಿರತನಾಗುವಂತೆ ವಿದ್ಯಾರ್ಥಿಯು ಗುರಿ ಸೇರಲು ಏಕಾಗ್ರತೆಯಿಂದ ದಿನದಿನವೂ ಓದಿ ಬರೆಯುವುದರಲ್ಲಿ ತೊಡಗಬೇಕು. ಶಿಲ್ಪಿಯೊಬ್ಬ ದಿನದಿನವೂ ಶಿಲ್ಪದ ಒಂದೊಂದೇ ಅಂಗಾಂಗವನ್ನು ಸುಂದರವಾಗಿ ಮೂಡಿಸುತ್ತಾ ಕಟ್ಟ ಕಡೆಗೆ ಸುಂದರ ಶಿಲ್ಪವನ್ನು ನಿರ್ಮಿಸುವಂತೆ ವಿದ್ಯಾರ್ಥಿಯು ದಿನದಿನವೂ ಈ ಓದಿ ಬರೆಯುವ ಕೆಲಸವನ್ನೇ ಚೆನ್ನಾಗಿ ಮಾಡುತ್ತಾ ಹೋದರೆ ಇಡೀ ವರ್ಷದ ಕಲಿಕೆಯೇ ಚೆನ್ನಾಗಿ ಎಣಿಸಿಕೊಂಡ ಗುರಿಯನ್ನು ಸುಲಭದಲ್ಲಿ ಸಾಧಿಸಬಲ್ಲವನಾಗುತ್ತಾನೆ. ಹೌದು ವಿದ್ಯಾರ್ಥಿಗಳೇ, ಗುರಿಯನ್ನು ಸಾಧಿಸುವಂತಹ ಕನಸು ಕಾಣುವುದು ಮುಖ್ಯ ಅಲ್ಲ. ಆ ಕನಸಿನ ಕಡೆಗೆ ಯಾವಾಗಲೂ ಆಲೋಚನೆಯನ್ನು ಮಾಡುತ್ತಾ ಹೋಗಬೇಕು. ಕಠಿಣ ಪರಿಶ್ರಮವನ್ನು ಮಾಡ್ತಾ ಹೋಗಬೇಕು. ಆಗ ಮಾತ್ರ ನಾವು ಯೋಚಿಸಿದ ಗುರಿಯನ್ನು ಸೇರಲು ನಾವು ಆವಾಗ ನಮ್ಮ ಸಾರ್ಥಕ ಒಂದು ಗಳಿಗೆ ಅನ್ನುವಂಥದ್ದು ಅದು ಈಡೇರಬಲ್ಲದು. ಹಾಗೆ ಆ ಗುರಿ ಸಾಧನೆ ನಮ್ಮಿಂದ ಖಂಡಿತವಾಗಿಯೂ ಆಗಬಹುದು ಅನ್ನುವಂತಹ ಒಂದು ಅಚಲವಾದ ನಂಬಿಕೆ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಇರಬೇಕು. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಕೆಲಸಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೆಲ್ಲ ಗುರಿ ಸಾಧನೆ ಮಾಡಬೇಕು ಅಂತ ಎಂದುಕೊಂಡಿರ್ತೀರೋ ಅವರೆಲ್ಲರಿಗೂ ಕೂಡ ಇದು ಬೇಕಾಗುವಂಥದ್ದು. ಹೌದು, ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಹಾಗೆ ನಿಮಗೆ ನಾನು ಹೇಳಿದಂತಹ ಈ ವಿಚಾರ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಿ, ಹಾಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಶೇರನ್ನು ಲಿಂಕ್ ಮಾಡಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.